ಹೌದು. ಏನ್ ಬದಲಾವಣೆಗಳನ್ನ ಮಾಡ್ಕೊಂಡ್ರಿ ನೀವು ಹಂತ ಹಂತವಾಗಿ ಸೋತ ನಂತರದಲ್ಲಿ ಸೋಲೆ ಗೆಲುವಿನ ಸೋಪಾನ ಅಥವಾ ಮೆಟ್ಟಿಲು ಅಂತ ಹೇಳ್ಬೋದು. ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡು ಬಂದ್ರಿ? ಪರಿಶ್ರಮ, ಕಮಿಟ್ಮೆಂಟ್. ಹ್ಮ್. ನನ್ನ ಒಂದು ಏನು ಇವತ್ತು ಕೆಲಸ ಮಾಡಬೇಕು, ಇವತ್ತು ಯಾವುದೋ ಒಂದು ಆಫೀಸ್ಗೆ ಹೋಗಬೇಕು, ಅಲ್ಲಿ ಒಂದು ದಿನ ಆಗಲಿ ಒಂದೊಂದು ಸರಿ ಒಂದೇ ಒಂದು ಸೈನ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಟೂಡ ಆಗಿರ್ಬೋದು ಮತ್ತು ಇನ್ನೊಂದು ಇತರ ಆಫೀಸ್ಗಳಾಗಿರ್ಬೋದು, ಬೆಳಿಗ್ಗೆ ಹೋದರೆ ಯಾವಾಗ ಅಧಿಕಾರಿಗಳು ಬರ್ತಾರೋ, ಯಾವಾಗ ಅವರು ಬಂದು ನಮಗೆ ಸೈನ್ ಆಗ್ತಾರೋ ಅಂತಂದ್ಬಿಟ್ಟು ಆ ಒಂದು ಹೋರಾಟದಲ್ಲಿ ಸಾಯಂಕಾಲದವರೆಗೂ ಕಾಯ್ದಿದ್ದ ದಿನಗಳಿದ್ದಾವೆ. ಊಟಕ್ಕೆ ಹೋದರೆ ಎಲ್ಲಿ ಎದ್ದು ಹೋಗ್ಬಿಡ್ತಾರೋ ಅಂತಂದ್ಬಿಟ್ಟು ಅವ್ರನ್ನ ಒಂದು ಆ ಪರಿಶ್ರಮ, ಆ ಅಧಿಕಾರಿ ವರ್ಗದವ್ರನ್ನ ಕಾಯುವಂಥದ್ದು. ಮತ್ತು ನಮ್ಮ ಒಂದು ಏನು ಸಣ್ಣ ಪುಟ್ಟ ಲೇಔಟಲ್ಲಿ ಕ್ವಾಲಿಟಿ ಮೇಂಟೈನ್ಗೆ ಭಾಳ ಒತ್ತು ಕೊಟ್ವಿ. ಏನು ನಮಗೆ ರೋಡ್ ಆಗಿರ್ಬೋದು, ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ವಾಟರ್ ಇರ್ಬೋದು, ಎಲೆಕ್ಟ್ರಿಕ್ ಆಗಿರ್ಬೋದು. ನಮ್ಮ ತಂದೆಯವರು ಒಂದು ಮಾತು ಹೇಳಿದರು, ನೀನು ಮಾಡ್ತಕ್ಕಂಥ ಲೇಔಟ್ನಲ್ಲಿ ಕ್ವಾಲಿಟಿ ಕೊಟ್ಟರೆ ಸರ್ಕಾರಕ್ಕೆ ಅದು ನಿನಗೆ ಹೊರೆ ಆಗಲ್ಲ, ಸರ್ಕಾರಕ್ಕೊಂದು ಒಳ್ಳೆಯ ಉದ್ದೇಶ ಆಗುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಾಟಾಚಾರಕ್ಕೆ ಮಾಡಿದ್ರೆ ಸರ್ಕಾರ ಮತ್ತೆ ಅದು ರಿಪೇರಿಗೆ ಖರ್ಚಾಗುತ್ತೆ. ನೀನು ಒಂದು 10-6 ವರ್ಷ ಇರಬೇಕು ಅನ್ನೋದು ಆ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಟ್ಟೆ.